It says 14.1. ಓಕೆ, ಈ ಕ್ವಶನ್ ಮಾಡಕ್ಕಿಂತ ಮುಂಚೆ ಫಸ್ಟ್ ಪ್ರಾಬಬಿಲಿಟಿ ಬೇಸಿಕ್ಸ್ ಹೇಳ್ಕೊಟ್ಬಿಡ್ತೀನಿ, ಆಮೇಲೆ ಈ ಫಿಲ್ ಇನ್ ದ ಬ್ಲಾಂಕ್ಸ್ ನ ಸಾಲ್ವ್ ಮಾಡೋಣ. ಓಕೆ, ಈಗ ಎಕ್ಸಾಂಪಲ್ ಒಂದು ಟಾಸ್ ತಗೊಂಡೆ ಅಂತ ಅನ್ಕೊಳ್ಳೋಣ. ಓಕೆ, ಈಗ ₹1 ಕಾಯಿನ್ ನ ಟಾಸ್ ಹಾಕಿದ್ರೆ ಲೈಕ್ ಏನು ಎರಡು ಪಾಸಿಬಿಲಿಟಿ ಐತೆ. ಒಂದು ಹೆಡ್ ಬಿಡ್ಬೋದು, ಓಕೆ, ಇಲ್ಲಾಂದ್ರೆ ಟೇಲ್ ಬಿಡ್ಬೋದು. ಸೊ ಚಾನ್ಸಸ್ ಎಷ್ಟಿದೆ? ಹೆಡ್ ಬೀಳೋ ಚಾನ್ಸ್ ಎಷ್ಟಿದೆ? 50% ಇದೆ. ಅದೇ ರೀತಿ ಟೇಲ್ ಬೀಳೋ ಚಾನ್ಸು 50% ಇದೆ. ಓಕೆ, ಈ 50% ಅಂದ್ರೆ ಏನಾಯ್ತು? 50/100% ಅಂದ್ರೆ ಡಿವೈಡ್ ಬೈ 100. 0 ಕ್ಯಾನ್ಸಲ್ ಆಯ್ತು. 5 1 ಜಾ 5 2 ಜಾ ಎಷ್ಟು ಬಂತು? 1/2. ಅದೇ ರೀತಿ ಟೇಲ್ ಬೀಳೋ ಚಾನ್ಸ್ ಎಷ್ಟಿದೆ? 50% ಅಂದ್ರೆ 50/100. 10 ಕ್ಯಾನ್ಸಲ್. 5 1 ಜಾ 5 2 ಜಾ ಇದು ಕೂಡ ಏನಾಯ್ತು? 1/2 ಆಯ್ತು. ಸೊ ಈಗ ಅನ್ಕೋಣ, ನನಗೀಗ ಹೆಡ್ ಬಿಡ್ಬೇಕು ಅಂತ ಅನ್ಕೊಂಡೆ ಅನ್ಕೋಣ. ಓಕೆ, ಈಗ ನನಗೆ ಐದರ್ ಏನ್ ಬಿಡ್ಬೋದು? ಟಾಸ್ ಹಾಕಿದಾಗ ಐದರ್ ಹೆಡ್ ಬಿಡ್ಬೋದು, ಇಲ್ಲಾಂದ್ರೆ ಟೇಲ್ ಬಿಡ್ಬೋದು. ಟೇಲ್ ನ ನಾನು ಏನಂತ ಬರ್ತೀನಿ? ನಾಟ್ ಹೆಡ್ ಅಂತ ಬರ್ತೀನಿ. ಓಕೆ, ಸೊ ಟೇಲ್ ಬದಲು ನಾನೇನ್ ಬರಿತೀನಿ? ಟೇಲ್ ಬದಲು ನಾನು ಓಕೆ ನಾಟ್ ಹೆಡ್ ಅಂತ ಬರಿತೀನಿ. ಓಕೆ, ಈಗ ನೀವು ನೋಡಿದ್ರೆ ಪ್ರಾಬಬಿಲಿಟಿ ಆಫ್ ಹೆಡ್ ಎಷ್ಟೈತೆ? ಓಕೆ, ಪ್ರಾಬಬಿಲಿಟಿ ಅಂದ್ರೆ ಏನು? 50%. 50% ಅಂದ್ರೆ ನಥಿಂಗ್ ಬಟ್ 1/2. ಅದೇ ರೀತಿ ಪ್ರಾಬಬಿಲಿಟಿ ಆಫ್ ಟೇಲ್ ಅಂದ್ರೆ ಒಂದೇ, ನಾಟ್ ಹೆಡ್ ಅಂದ್ರೆ ಒಂದೇ. ಪ್ರಾಬಬಿಲಿಟಿ ಆಫ್ ಟೇಲ್ ಕೂಡ ಎಷ್ಟೈತೆ? 1/2 ಐತೆ. ಸೊ ಇವ್ರಿಬ್ಬರನ್ನ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 1 ಬರುತ್ತೆ. ಸೊ ಈಗ ನಿಮಗೇನ್ ಗೊತ್ತಿರ್ಬೇಕಂದ್ರೆ ಪ್ರಾಬಬಿಲಿಟಿ ಆಫ್ ಹ್ಯಾಪ್ನಿಂಗ್ ಅಂತಂದ್ರೆ ಇ ಅಂತಂತಾರೆ, ಪ್ಲಸ್ ಪ್ರಾಬಬಿಲಿಟಿ ಆಫ್ ನಾಟ್ ಹ್ಯಾಪ್ನಿಂಗ್ ಅಂದ್ರೆ ಇ ಡ್ಯಾಶ್ ಅಂತ ಕರೀತಾರೆ. ಓಕೆ, ಮೇಲೆ ಡ್ಯಾಶ್ ಆಗಿದ್ರೆ ನಾಟ್ ಹ್ಯಾಪ್ನಿಂಗು, ಇ ಅಂದ್ರೆ ಹ್ಯಾಪ್ನಿಂಗ್. ನಾನು ಅನ್ಕೊಂಡಿದ್ದಾಗೋದು ಹ್ಯಾಪ್ನಿಂಗ್, ನಾನು ಅನ್ಕೊಂಡಿದ್ದಾಗಲ್ಲ ಅದು ನಾಟ್ ಹ್ಯಾಪ್ನಿಂಗ್. ಓಕೆ, ಈಗ ಹೆಡ್ ಬಿಡ್ಬೇಕು ಅನ್ಕೊಂಡೆ, ಅದು ಹ್ಯಾಪ್ನಿಂಗ್. ನಾಟ್ ಹ್ಯಾಪ್ನಿಂಗ್ ಏನಂತ ಬರ್ತೀವಿ? ಓಕೆ, ಹೆಚ್ ಬಾರ್ ಅಂದ್ರೆ ನಥಿಂಗ್ ಬಟ್ ಟೇಲ್ ಬೀಳುತ್ತೆ ಅಂತ ಅರ್ಥ. ಸೊ ಇವ್ರಿಬ್ರು ಪ್ರಾಬಬಿಲಿಟಿ ಆಡ್ ಮಾಡಿ ಎಷ್ಟಿರುತ್ತೆ? 1 ಇರುತ್ತೆ. 1. ಸೊ ಆನ್ಸರ್ ಬಂದ್ಬಿಟ್ಟು 1. ಸೊ ಫಸ್ಟ್ ಕ್ವಶನ್ ಗೆ ಪ್ರಾಬಬಿಲಿಟಿ ಆಫ್ ಎನ್ ಇವೆಂಟ್ ಇ, ಪ್ರಾಬಬಿಲಿಟಿ ಆಫ್ ದ ಇವೆಂಟ್ ನಾಟ್ ಇ ಬಂದ್ಬಿಟ್ಟು ಎಷ್ಟು? 1. ಆಮೇಲೆ ದ ಪ್ರಾಬಬಿಲಿಟಿ ಆಫ್ ಎನ್ ಇವೆಂಟ್ ದಟ್ ಕೆನಾಟ್ ಹ್ಯಾಪನ್. ಓಕೆ, ಈಗ ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ. ಓಕೆ, ಅದು ಆಗೋದೇ ಇಲ್ಲ. ಈ ಎಕ್ಸಾಂಪಲ್ ಅಲ್ಲಿ 1 ಮಂತ್ ಅಲ್ಲಿ ಓಕೆ ನಿಮಗೆ ಡೇಟು ನನಗೆ 41st ಡೇಟ್ ಬೇಕು, ಬರುತ್ತಾ? ಇದು ಪ್ರಾಕ್ಟಿಕಲಿ ಪಾಸಿಬಲ್ ಇಲ್ಲ ಇದು, ಹೌದಾ? ಸೊ ಪ್ರಾಬಬಿಲಿಟಿ ಏನು? 41st. ಈಗ ಮಂತ್ ಅಲ್ಲಿ ಡೇಟ್ 41st ಬರೋದೇ ಇಲ್ಲ. ಲಾಸ್ಟ್ ಇರೋದೇನು? 31st ಲಾಸ್ಟ್. ಸೊ ಅದ್ರ ಮೇಲೆ ಇರೋ ಡೇಟ್ ಬರೋದೇ ಇಲ್ಲ ಮಂತ್ ಅಲ್ಲಿ. ಸೊ ಅದು ಆಗೋದೇ ಇಲ್ಲ. ದಟ್ ಕೆನಾಟ್ ಹ್ಯಾಪನ್ ನಾ ಪ್ರಾಬಬಿಲಿಟಿ ಏನಿರುತ್ತೆ? 0. ಅಂತ ಇವೆಂಟ್ ಏನಂತ ಕೇಳ್ತಾರೆ? ಸಚ್ ಅನ್ ಇವೆಂಟ್ ಇಸ್ ಕಾಲ್ಡ್ ಇಂಪಾಸಿಬಲ್ ಇವೆಂಟ್. ಓಕೆ, ಆಮೇಲೆ ಈ ಥರ್ಡ್ ಕ್ವಶನ್ ನೋಡ್ರಿ. ದ ಪ್ರಾಬಬಿಲಿಟಿ ಆಫ್ ಅನ್ ಇವೆಂಟ್ ದಟ್ ಈಸ್ ಸರ್ಟನ್ ಟು ಹ್ಯಾಪನ್. ಅದು ಹಾಗೆ ಆಗುತ್ತೆ. ಓಕೆ, ಈಗ ಎಕ್ಸಾಂಪಲ್ ಅದೇ ತಗೊಳೋಣ. ಓಕೆ, ಈಗ ನೀವು ನೋಡಿದ್ರೆ ಮಂತ್ ಅಲ್ಲಿ 26th ಡೇಟ್ ಬೇಕು ನನಗೆ. ಓಕೆ, ನೀವು ನೋಡಿದ್ರೆ ಯಾವ ಮಂತ್ ತಗೊಂಡ್ರು ಕೂಡ 26th ಡೇಟ್ ಇದ್ದೇ ಇರುತ್ತೆ. ಸೊ ಇದೇನಿದು? ಪಾಸಿಬಲ್ ಇದೆ 100% ಇದೆ. ಸೊ ಇದನ್ನೇನಂತ ಪ್ರಾಬಬಿಲಿಟಿ? ಇದ್ರ ಪ್ರಾಬಬಿಲಿಟಿ ಬಂದೇನು? 1 ಇರುತ್ತೆ. ಅಂತ ಇವೆಂಟ್ ನ ಏನಂತ ಕರೀತಾರೆ ಅಂದ್ರೆ ಸಚ್ ಅನ್ ಇವೆಂಟ್ ಇಸ್ ಕಾಲ್ಡ್ ಓಕೆ ಶೋರ್ ಇವೆಂಟ್ ಅಂತ ಕರೀತಾರೆ. ಶೋರ್ ಇವೆಂಟ್ ಅಂದ್ರೆ ಹಾಗೆ ಆಗುತ್ತೆ ಅಂತ ಅರ್ಥ. ಓಕೆ, ಈಗ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಬರ್ದ್ಬಿಡ್ರಿ ಶೋರ್ ಇವೆಂಟ್ ಅಂತ. ಈ ಫೋರ್ತ್ ಕ್ವಶನ್ ನೋಡ್ರಿ. ದ ಸಮ್ ಆಫ್ ಪ್ರಾಬಬಿಲಿಟೀಸ್ ಆಫ್ ಆಲ್ ದ ಎಲಿಮೆಂಟರಿ ಇವೆಂಟ್ಸ್ ಆಫ್ ಎನ್ ಎಕ್ಸ್ಪೆರಿಮೆಂಟ್ ಈಸ್. ಓಕೆ, ಎಲ್ಲಾ ಪ್ರಾಬಬಿಲಿಟಿನ ಆಡ್ ಮಾಡಿ ಎಷ್ಟಿರುತ್ತೆ ಅಂದ್ರೆ 1. ಇಲ್ಲಿ ತೋರ್ದ್ನಲ್ಲ. ಓಕೆ, ಪ್ರಾಬಬಿಲಿಟಿ ನೀವು ಏನೇ ಆಡ್ ಮಾಡಿದ್ರು ಎಲ್ಲ ಸೇರಿದ್ರೆ ಏನಿರುತ್ತೆ? 1 ಇರುತ್ತೆ. ಓಕೆ, ಈಗ ಫಿಫ್ತ್ ಕ್ವಶನ್ ಹೋಗಿನ ಮುಂಚೆ ಇದನ್ನ ಎರೇಂಜ್ ಮಾಡ್ಬಿಡ್ತೀನಿ. ನೋಡ್ರಿ, ಕ್ವಶನ್ ಏನ್ ಕೊಟ್ಟಿದ್ದಾರೆ? ದ ಪ್ರಾಬಬಿಲಿಟಿ ಆಫ್ ಎನ್ ಇವೆಂಟ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಂಡ್ ಲೆಸ್ ದೆನ್ ಆರ್ ಈಕ್ವಲ್ ಟು. ಓಕೆ, ನಿಮಗೇನ್ ಗೊತ್ತಿರ್ಬೇಕಂದ್ರೆ ಪ್ರಾಬಬಿಲಿಟಿ ಬಂದು 0 ಇರ್ಬೋದು, ಓಕೆ 1 ಇರ್ಬೋದು, ಆಮೇಲೆ 0 to 1 ಮಧ್ಯ ಯಾವ ನಂಬರ್ ಆದ್ರೂ ಇರ್ಬೋದು. ಓಕೆ, ಸೊ ನಿಮಗೇನ್ ಗೊತ್ತು? 0 ಇರ್ಬೋದು, ಓಕೆ ಈಕ್ವಲ್ ಟು 0 ಇರ್ಬೋದು, ಆಮೇಲೆ 0ಕ್ಕಿಂತ ಜಾಸ್ತಿ ಇರ್ಬೋದು. ಸೊ ಇದನ್ನ ಏನಂತ ಬರಿಬೋದು? ನಾನು ಕಂಬೈಂಡ್ ಆಗಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0.
ಸೊ ಇಲ್ಲಿ ಏನ್ ಬರೀಬಹುದು, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಇರ್ಬೋದು, ಲೆಸ್ ದೆನ್ ಆರ್ ಈಕ್ವಲ್ ಟು, ಈಗ 1 ಕಿನ್ನ ಜಾಸ್ತಿ ಇರಕ್ ಬರಲ್ಲ. ಓಕೆ ಓಕೆ, ಈಗ ನಿಮಗೇನು ಗ್ರೇಟರ್ ದೆನ್ 1 ಇರಂಗಿಲ್ಲ, ಲೆಸ್ ದೆನ್ 1 ಇರ್ಬೋದು, ಈಕ್ವಲ್ ಟು 1 ಕೂಡ ಇರ್ಬೋದು, ಈಕ್ವಲ್ ಟು 1 ಕೂಡ ಇರ್ಬೋದು. ಸೊ ಇದನ್ನ ಏನ್ ಬರಿಬಹುದು ನಾನು, ಲೆಸ್ ದೆನ್ ಆರ್ ಈಕ್ವಲ್ ಟು 1. ಓಕೆ, ಸೊ ಆನ್ಸರ್ ಏನು ಇಲ್ಲಿ 1 ಅಂತ ಬರ್ತೇನೆ, ಲೆಸ್ ದೆನ್ ಆರ್ ಈಕ್ವಲ್ ಟು 1. ಸೊ ಪ್ರಾಬಬಿಲಿಟಿ ಆಫ್ ಎನ್ ಇವೆಂಟ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂಡ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಓಕೆ, ಇದು ಬಂದು ಈ 5 ಕ್ವಶನ್ಸ್ ಆನ್ಸರ್. ಓಕೆನಾ. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು ಮತ್ತೆ ಪ್ರಾಬಬಿಲಿಟಿದು ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಓಕೆ, ಆಮೇಲೆ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನೇ ಡೌಟ್ ಇದ್ರು ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಬೇಕಂದ್ರೆ, ಓಕೆ, ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಬಂದ್ಬಿಟ್ಟು ಸಜ್ಜನ್ ಎಜುಕೇಶನ್ ಹಬ್ ಕನ್ನಡ. ಓಕೆ, ನೀವು ಇದನ್ನ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಸರ್ಚ್ ಮಾಡ್ಬಿಟ್ರೆ, ಓಕೆ, ಸೊ ಅಲ್ಲಿ ಸಿಗುತ್ತೆ, ಅದನ್ನ ನೀವು ಫಾಲೋ ಮಾಡ್ರಿ. ಇಲ್ಲಾಂದ್ರೆ ನಾನು ಆ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ಓಕೆ, ಹಂಗಾದ್ರೂ ನೀವು ಇನ್ಸ್ಟಾನ ಫಾಲೋ ಮಾಡಿ. ಓಕೆ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಏನಂತಂದ್ರೆ, ಓಕೆ, ಈ ಟೆಲಿಗ್ರಾಮ್ ಚಾನಲ್ ಲಿಂಕ್ ಫಾಲೋ ಮಾಡೋದ್ರಿಂದ, ಓಕೆ, ಈ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂತಂದ್ರೆ, ನಿಮಗೆ ಅದರಲ್ಲಿ ಎಲ್ಲಾ ಕ್ವಶನ್ ಪೇಪರ್ ಸಿಗುತ್ತೆ, ಆಲ್ ಕ್ವಶನ್ ಪೇಪರ್ ಸಿಗುತ್ತೆ. ಓಕೆ, ಮ್ಯಾಥ್ಸ್ ಅಂಡ್ ಸೈನ್ಸ್, ಓಕೆ, ಮ್ಯಾಥ್ಸ್ ಅಂಡ್ ಸೈನ್ಸ್ ಪ್ರೀವಿಯಸ್ ಇಯರ್ದು ಎಲ್ಲಾ ಕ್ವಶನ್ ಪೇಪರ್ ಸಿಗುತ್ತೆ. ಆಮೇಲೆ ನಿಮಗೆ ಅದ್ರ ಸೊಲ್ಯೂಷನ್ ಕೂಡ ಸಿಗುತ್ತೆ. ಓಕೆ, ಸೊ ಅದ್ರ ಸೊಲ್ಯೂಷನ್ ಕೂಡ ನಾನು PDF ಮಾಡ್ಬಿಟ್ಟು ಅದನ್ನ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹಾಕಕ್ ನೋಡ್ತೀನಿ, ಸೊ ದಟ್ ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಬೋರ್ಡ್ ಎಕ್ಸಾಮ್ ಟೈಮಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಆಗ್ತಾನೆ ಇರ್ತೀನಿ. ಓಕೆ, ಸೊ ದಟ್ ಅವು ನಿಮಗೆ ಎಕ್ಸಾಮ್ ಇದರಲ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ನೀವು ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡ್ತಾನೆ ಇರ್ರಿ. ಓಕೆ, ಇಲ್ಲ ಅಂದ್ರೆ ನಿಮಗೆ ಆಮೇಲೆ ಎಕ್ಸಾಮ್ ಟೈಮಲ್ಲಿ ನಿಮಗೆ ಕ್ವಶನ್ ಪೇಪರ್ ಅವೆಲ್ಲ ಒಂದೊಂದ್ಸರಿ ನೋಟಿಫಿಕೇಶನ್ ಬರ್ಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಅದೇ ಟೆಲಿಗ್ರಾಮ್ ಆದ್ರೆ ನಿಮಗೆ ಸಪರೇಟ್ ನೋಟಿಫಿಕೇಶನ್ ಬಂದ್ಬಿಡುತ್ತೆ. ಆಮೇಲೆ ನೀವು ಟೆಲಿಗ್ರಾಮ್ ಅಲ್ಲಿ ದೊಡ್ಡ ಫೈಲ್ಸ್ ಕೂಡ ಅದ್ರಲ್ಲಿ ಕಳಿಸ್ಬೋದು. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ವಿಡಿಯೋ ಮಾಡಿ ಕಳಿಸ್ಬೋದು. ಓಕೆ, ಸೊ ಅದಕ್ಕೆ ನಾನು ಸೊಲ್ಯೂಷನ್ ಕೂಡ ನಿಮ್ಗೆ ವಿಡಿಯೋ ಮಾಡ್ಬಿಟ್ಟು ಆ ಟೆಲಿಗ್ರಾಮ್ ಅಲ್ಲಿ ಹಾಕಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಟೆಲಿಗ್ರಾಮ್ ಇಂದ ಬಹಳ ಅಡ್ವಾಂಟೇಜ್ ಇದೆ. ಓಕೆ, ಅದಕ್ಕೋಸ್ಕರ ಅದನ್ನ ಫಾಲೋ ಮಾಡಿ. ಆಮೇಲೆ PDFs ಬಹಳ ಹಾಕ್ತಾ ಇರ್ತೀನಿ ಅದರಲ್ಲಿ. ಓಕೆ, ಸೊ ನಿಮ್ಗೆ ಟೈಮ್ ಇದ್ದಾಗ ನೀವು ಅದನ್ನ ರೆಫರ್ ಮಾಡಿದ್ರೆ ನೀವು ಎಕ್ಸಾಮ್ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಓಕೆ, ಎಸ್ಪೆಷಲಿ ಮ್ಯಾಥ್ಸ್ ಮತ್ತೆ ಸೈನ್ಸ್ ಅಲ್ಲಿ ನೀವು ಅದನ್ನ ಫಾಲೋ ಮಾಡಿದ್ರೆ ಆಟೋಮೆಟಿಕ್ ನಿಮಗೆ ಅಬೋವ್ 90 ಮಾರ್ಕ್ಸ್ ಬಂದೇ ಬರುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಅದು ನೀವು ಫಾಲೋ ಮಾಡ್ರಿ. ಓಕೆ, ಸೊ ನಿಮಗೆ ಮ್ಯಾಥ್ಸ್ ಅಂಡ್ ಸೈನ್ಸ್ ಅಲ್ಲಿ ಅಬೋವ್ 90 ಮಾರ್ಕ್ಸ್ ಬೇಕಂದ್ರೆ, ಓಕೆ, ಸೊ ಅದನ್ನ ಫಾಲೋ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ ಬಂದ್ಬಿಡುತ್ತೆ. ಓಕೆ, ಅದಕ್ಕೋಸ್ಕರ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಎರಡು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅವೆರಡನ್ನ ಫಾಲೋ ಮಾಡಿ.